ವರ್ಷಕ್ಕೆ ಮದುವೆ ಕರೆಕ್ಟ್ ಆಗಿ. ಆಗ ಅಷ್ಟಾಗಲ್ಲ. 90ರ ಜೀವನ ಹೆಂಗಿತ್ತು ಅಂತ ಅಜ್ಜಿ ಅವ ಈಗ ತಮ್ದಿರು ನಾವು ಅಷ್ಟೊಂದು ಚೆನ್ನಾಗಿದ್ದೇವೆ ಕಣಪ್ಪ. ಅನ್ನಕ್ಕೆಲ್ಲ ತಿನ್ನಕ್ಕೆಲ್ಲ ನಮ್ಮ ಅಪ್ಪನ ಮನೆ ಅನ್ನ ತರಬೇಕು ತಿನ್ಬೇಕು ಅಂತ ಅಂಕಿ ಕಣ. ನಮಸ್ಕಾರ ವೀಕ್ಷಕರೇ, ನಾವು ಜೀವನದಲ್ಲಿ ತುಂಬಾ ಕಲಿಯೋದಿದೆ, ಅಂದ್ರೆ ನಮ್ ದೊಡ್ಡವರಿಂದ ತುಂಬಾ ಕಲಿಯೋದಿದೆ. ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಅಜ್ಜಿಯಿಂದ ಒಂದು ಕೆಲವು ಜೀವನದ ಪಾಠಗಳನ್ನು ಕಲಿಯೋಣ. ಅವತ್ತಿನ ಜಗತ್ತು ಯಾವ ಥರ ಇತ್ತು, ಆಗಿನ ಕಾಲಘಟ್ಟ ಯಾವ ಥರ ಇತ್ತು ಅದನ್ನ ತಿಳ್ಕೊಳ್ಳೋಣ. ಅದಕ್ಕೆ ಇವತ್ತು ನಮ್ಮ ಜೊತೆ ಇರೋದು ನಮ್ಮ ಅಜ್ಜಿ. ನಾವು ಇವ್ರನ್ನ ಅವ್ವ ಅಂತ ಕರಿತೀವಿ. ನಾವು ಸಣ್ಣ ಹುಡುಗರಿಂದ ಒಂದು 5ನೇ ಕ್ಲಾಸ್ವರೆಗೂ ನಮ್ಮ ಅಜ್ಜಿ ಜೊತೆನೇ ಬೆಳೆದಿದ್ದು. ಅದಾದ್ಮೇಲೆ ಮುರಾರ್ಜಿಗೆ ಹೋದ್ರು. ದೆನ್ ಅದು ಒಂದು ನೆನಪು ಇದ್ದೇ ಇರುತ್ತೆ, ನಮ್ಮ ಅಜ್ಜಿ ಜೊತೆ ಕಳೆದಿದ್ದು ಎಲ್ಲ. ದೆನ್ ಅವರ ಒಂದು ಕಾಲಘಟ್ಟ ಅಂದ್ರೆ ಅವರು ಹುಟ್ಟಿದಾಗಿಂದ ಇಲ್ಲಿವರೆಗೂ ಯಾವ ಥರ ಒಂದು ಜೀವನ ಇತ್ತು, ಅವರ ಜೀವನ ಶೈಲಿ ಯಾವ ಥರ ಇತ್ತು ಅದನ್ನ ತಿಳ್ಕೊಳ್ಳೋ ಮತ್ತು ಅವರ ಜೀವನದ ಪಾಠ, ಅವ್ರ ಜೀವನದಿಂದ ನಾವೊಂದು ಪಾಠ ಕಲ್ತ್ಕೊಂಡು ಮುಂದೆ ಸಾಗೋಣ ಅಂತ ಇದೊಂದು ಚಿಕ್ಕ ಇಂಟರ್ವ್ಯೂನ ಸ್ಟಾರ್ಟ್ ಮಾಡ್ತಿದ್ದೀನಿ. ದೆನ್ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ನಮ್ಮ ಅಜ್ಜಿದು ಏನು ಅವ್ರು ಹುಟ್ಟಿದ್ದು ಬೆಳೆದಿದ್ದು, ಅವ್ರ ಮದುವೆ, ಮಕ್ಕಳು ಮದುವೆ, ಮತ್ತೆ ಅವರ ಜೀವನ ಶೈಲಿ, ಅವ್ರ ಅಗ್ರಿಕಲ್ಚರು, ಮತ್ತೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅದನ್ನ ಕೇಳಲಾಗ್ತಿದೆ. ಅದರಿಂದ ಒಂದು ಸ್ವಲ್ಪ ಕಲಿತು ಮುಂದೆ ಹೋಗೋದು. ಅಂಡ್ ಆಲ್ಸೋ ಏನಂದ್ರೆ ಈ ಇಂಟರ್ವ್ಯೂನ ಮೋಟೋ ಏನಂದ್ರೆ ಎಕ್ಸ್ಪೀರಿಯನ್ಸ್. ನಮ್ಮ ಅಜ್ಜಿಯ ಎಕ್ಸ್ಪೀರಿಯನ್ಸು ನಿಮ್ಮ ಜೀವನಕ್ಕೆ ಪಾಠ ಆಗ್ಬೋದು ಅಂಡ್ ಆಲ್ಸೋ ಒಂದು ಲರ್ನಿಂಗ್ ಆಗ್ಬೋದು ಅಂತ ನಮ್ಮ ಒಂದು ಒಪಿನಿಯನ್. ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಅಜ್ಜಿಯ ಇಂಟರ್ವ್ಯೂನ. ಮೊದಲಿಗೆ ನನ್ನ ಪ್ರಶ್ನೆ, ಅವ ಈ ಇಂಟರ್ವ್ಯೂಗೆ ಸ್ವಾಗತ. ನಮ್ಮ ಅಜ್ಜಿ ಆಕ್ಚುಲಿ ದುದ್ದ ಅಂದ್ರೆ ಹಾಸನ ತಾಲೂಕು, ಹಾಸನ ಜಿಲ್ಲೆ, ಹಾಸನ ತಾಲೂಕು, ದುದ್ದ ಹೋಬಳಿ. ಎಲ್ಲರಿಗೂ ಗೊತ್ತಿರುತ್ತೆ, ಈ ವಿಡಿಯೋ ನೋಡ್ತಾ ಇರೋ ಮೋಸ್ಟ್ ಆಫ್ ಗೊತ್ತಿರುತ್ತೆ. ದುದ್ದ ಹೋಬಳಿ. ಅಲ್ಲಿಂದ ತನ್ನ 12ನೇ ವಯಸ್ಸಿಗೆ ಬೈರಾಪುರ ಎಂಬ ಗ್ರಾಮಕ್ಕೆ ಮದುವೆ ಆಗುತ್ತೆ. ಯಾರ ಜೊತೆನೂ ಇಲ್ಲ, ಅವರ ಅಮ್ಮನ ತಮ್ಮನ ಜೊತೆಗೆ ಮದುವೆ ಆಗುತ್ತೆ. ಅವರ ಹೆಸರು ನಂಜೇಗೌಡ ಅಂತ. ಇವರು ಸಕ್ಸಸ್ಫುಲಿ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಅದೇ 70 ವರ್ಷ. ಅದೇ ಒಂದು 70 ಅಂದ್ರೆ ಒಂದು 62 ವರ್ಷ ಆಗಿದೆ. 62 ವರ್ಷ ಅವರು ಒಂದು ಲೈಫ್ ನ ಲೀಡ್ ಮಾಡಿದ್ದಾರೆ. ಮದುವೆ ಆಗಿ ಕಪಲ್ಸ್ ಆಗಿ 62 ವರ್ಷ ಲೈಫ್ ನ ಲೀಡ್ ಮಾಡಿದ್ದಾರೆ. ಓಕೆನಾ? ಅಂದ್ರೆ ವಿಡಿಯೋ ಯಂಗ್ಸ್ಟರ್ಸ್ ಯಾರು ನೋಡ್ತಿದ್ರೆ ಅದು ಅರ್ಧದಷ್ಟು ಏಜ್ ಆಗಿರಲ್ಲ ನಮ್ಗೆ. ಸೊ ಫಸ್ಟ್ನೇ ಕ್ವಶನ್ ಏನಂದ್ರೆ, ನಿಮ್ಮ ಚೈಲ್ಡ್ಹುಡ್ ಬಾಲ್ಯದ ಅನುಭವ ಯಾವ ತರ ಇತ್ತು? ಯಾವ ತರ ಆಗಿನ 90s ಜೀವನ ಯಾವ ತರ? 90s ಅಂದ್ರೆ ಅಷ್ಟಾಗಲ್ಲ, 90ರ ಜೀವನ ಹೆಂಗಿತ್ತು ಅಂತ ಅಜ್ಜಿ ಅವ ಈಗ ಆಗಿನ ಕಾಲದಲ್ಲಿ ನೀವು ಹುಟ್ಟಿದಾಗ ನಿಮ್ಮ ಅಕ್ಕ ತಂಗಿ ಜೊತೆ ಯಾವ ತರ ಇದ್ರಿ? ನಿಮ್ಮ ಅಪ್ಪ ಅಮ್ಮ ನಿಮ್ನ ಯಾವ ತರ ಬೆಳೆಸಿದ್ರು? ಎಷ್ಟು ಕಷ್ಟ ಇತ್ತು? ಚೆನ್ನಾಗಿ ಬೆಳೆಸಿದ್ರು, ಕಷ್ಟಪಟ್ಟು ಬೆಳೆಸಿದ್ರು. ನಾವು ಒಂದಿನ ಹೊಸ್ಕೊಂಡ್ ಮನೆ ಕೆನ್ನದ ನಾವ್ ನಮ್ಮ ಅಪ್ಪ ಚೆನ್ನಾಗಿ ಒಂದ್ ಕೆಲ್ಸಕ್ಕೂ ಕಳಿಸ್ನಲ್ಲ, ಕೂಲಿ ಪಲಿ ಕಳಿಸಿ ದಂಗ ಸಾಕ್ತು. ಮತ್ತೆ ನಿಮಗೆ ಅಕ್ಕ ತಂಗಿರು? ಅಕ್ಕ ಇದ್ದು. ಅವ್ರ ಅಕ್ಕ ಎಲ್ಲ ಬದುಕಿಲ್ಲ ಅಲ್ವಾ? ಬದುಕ್ನದ. ನಮ್ಮ ಅಕ್ಕ ಶಂಕಿ ಹಂಗಾಗಿ ಹೆಣ್ಣಾಗಿದ್ದು ಅಕ್ಕ ಸತ್ತೋಗ್ಬಿಡ್ತು. ನನ್ನ ಒಬ್ಳ ಮಗಳಾದೆ. ನನ್ನ ತಮ್ದಿರು 2 ಜನ ಆದ್ರು. ನಾನು ನನ್ನ ತಮ್ದಿರು ನಾವು ಅಷ್ಟೊಂದು ಚೆನ್ನಾಗಿದ್ದೇವೆ ಕಣಪ್ಪ. ನಾನು ಇಲ್ಲಿಗೆ ಬಂದು ಈ ಮನೆಗೆ ಯಾರು ಇಲ್ಲ, ನನ್ನ ತಮ್ದಿರ್ ಬಿಟ್ಟು ಈ ಮನೆಗೆ ಬಂದೆ ಒಬ್ಬಂತಿಗೆ. ಅಷ್ಟೊಂದು ಯೋಚನೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ. ನಮ್ಮ ಅಪ್ಪನ ಮನೆ ಅನ್ನ ತರಬೇಕು ತಿನ್ಬೇಕು. ಆಮೇಲೆ ಮಕ್ಕಳನ್ನೆಲ್ಲನೂ ಅಲ್ಲಿ ಸಾಕಿದ್ರು. ನನ್ನ ಮಕ್ಕಳನ್ನೆಲ್ಲನೂ ನಮ್ಮ ಅಪ್ಪನಲ್ಲಿ. ಅಜ್ಜಿ ಅವ ನಿಮಗೆ ಎಷ್ಟು ಜನ ಟೋಟಲ್ ಮಕ್ಕಳು? ನಿಮ್ಮ ಮನೇಲಾಗಿ ಎಷ್ಟು ಜನ ಇದ್ರು ಆಗಿನ ಕಾಲದಲ್ಲಿ ಅಂತ? ಅಲ್ಲಿ ನಮ್ಮ ಅಪ್ಪನ ಮೇಲೆ ಅದೇ ಅಪ್ಪ ಅಮ್ಮ ನಾವು 4 ಜನ. 2 ಗಂಡು ಮಕ್ಳು 2 ಹೆಣ್ಮಕ್ಳು, ನಮ್ಮ ತಾತ ನಮ್ಮ ಅಜ್ಜಿ. ಅಷ್ಟೊಂದು ಮತ್ತೆ ಜಾಯಿಂಟ್ ಫ್ಯಾಮಿಲಿ ಇದ್ರ? ಅಣ್ತಂದಿರ ನಮ್ಮ ಅಪ್ಪನ ತಮ್ಮ ಎಲ್ಲ ಹೋಗಿದ್ದು ಬರ್ನಲ್ಲ ಅವರು. ಆಮೇಲೆ ಎಲ್ಲಿಗೂ ಬಂದು ಹೋಗಿ ನೋಡ್ಕೊಂಡು ಹೋಗೋದು. ಶಿವಮೊಗ್ಗದಲ್ಲಿ ಅವನೇ ಅಲ್ಲಿ ಇಲ್ಲಿ ಅಂತ ಹೇಳೋರು. ಬರ್ತಾನೆ ಅಂತ ಸುಮ್ಮನಾದ್ಯೋ ಬರ್ನಲ್ಲ. ಇವು ಬರೋವು
ಇವು ಈ ಆಗ ಕಾರ್ಡ್ ಕೊಡೋರಲ್ಲ ಟೆಲಿಗ್ರಾಮ್ ಇವು ಹಂಚಿ ಅದೇ ಟೆಲಿಗ್ರಾಮ್ ಅಂಚೆ ಪೋಸ್ಟ್ ಪೋಸ್ಟ್ ಬರೋವು ನಿನ್ ತಮ್ಮ ಅಲ್ಲೇ ಶಿವಮೊಗ್ಗದವ್ರೆ ಬಿಳಿಯಪ್ಪ ಹಂಗ ಹಿಂಗೆ ಅಂತ ಹೇಳೋರು. ಮತ್ತೆ ಆಗ ನಿಮ್ಮ ಸಾಕೋಕೆ ನಿಮ್ಮ ಅಪ್ಪ ಏನ್ ಕೆಲಸ ಮಾಡ್ತಿದ್ರು, ನಿಮ್ಮ ಅಮ್ಮ ಏನ್ ಕೆಲಸ ಮಾಡ್ತಿದ್ರು? ಏನೋ ಅದ ನಮ್ ತಾತ ಕುರಿ ಸಾಕಿತ್ತು, ಕುರಿಯ ಅವ ನಾವು ಹೊಸ್ಕೊಂಡು ಇರೋಕೆ ನಾವು ಬರಗಾಲ ಬಂದ್ರೆ ನಾವು ಹೊಸ್ಕೊಂಡಿರ್ನದ. ತಿಂಗ್ಳಿಗೊಂದೊಂದ್ ಚೀಲ, ಇನ್ನೇನ್ ನಮ್ ಜಮೀನು ಕಡಿಮೆ, ತಿಂಗ್ಳಿಗೊಂದೊಂದ್ ಚೀಲ ಜಾಳ ಬಿಳಜಾಳ. ಅವಾಗ ಬಿಳಜಾಳ ಬಂದದ್ದು ತಿಂಗ್ಳಿಗೊಂದೊಂದ್ ಚೀಲ ಕರೆಕ್ಟಾಗಿ ಕುರಿ ಮಾರೋದು, ಮರಿಗಳ ತಂದಾಕೋದು. ನಮ್ಮ ಊರಲ್ಲಿ ನಮ್ಮ ಸುಖವ ಯಾರು ಮಾಡಲಿಲ್ಲ. ನೋಡೋಗಿ ನಮಗೆಲ್ಲ ಬರಗಾಲ ಬಂದಿತ್ತು. ಅವ್ರ ಮನೇಲಿ ಹಂಗೆ ಜಾಳ ತಗೊಬಂದು ಅವರು ರೊಟ್ಟಿ ಹಾಕ್ಕೊಂಡು ಹೊಲ ತೊಡ್ಮೇಲೆ ಹೆಂಗೆ ರೊಟ್ಟಿ ಬೆಳ್ಳಗೆ ಬಿಳಜಾಳ ರೊಟ್ಟಿ ಅವ್ರು ಹೊಸ್ಕೊಂಡಿರೋದೇ ಇಲ್ಲ ಅವ್ರ ಮನೇಲಿ ಅಂತ ಹೇಳೋರು ಜನ. ಆಮೇಲೆ ನೀವು ಮದ್ವೆ ಆಗಿ ಬಂದ್ರಲ್ಲ, ನಂತರ ನೀವು ಎಷ್ಟು 12 ವರ್ಷಕ್ಕೆ ಮದ್ವೆ ಆಗಿ ಬಂದ್ರೆ? 12 ವರ್ಷಕ್ಕೆ ಮದುವೆ ಕರೆಕ್ಟ್ ಆಗಿ. ಆಗ ನಿಮ್ಮ 12 ವರ್ಷಕ್ಕೆ ಮದ್ವೆ ಅಂದ್ರೆ ಯಾರು ತಡೆಯೋರು ಇರ್ಲಿಲ್ಲ? ಇಲ್ಲ, ಯಾರು ಇಲ್ಲ, ಕೇಳೋರು ಇರ್ಲಿಲ್ಲ, ಕೇಳೋರೇ ಇಲ್ಲ. ನಿಮಗೆ ಇಷ್ಟ ಐತೆ ಅಂತ ನಿಮಗೆ ಇಷ್ಟ ಅಂತ ಯಾರು ನಿಮಗೆ ಇಷ್ಟನ ಬೇಡ ಅಂತ ಏನು ಇಲ್ಲ? ಇಲ್ಲ, ಭಯ. ನಮ್ಮ ಅಪ್ಪ ಒಲ್ಲೆ ಅಂದ್ರೆ ಹೊಡಿಯೋದು. ನಮ್ಮ ಮದುವೆ ಹಾಕಲ್ಲ ಈಗ್ಲೇ ಅಂದ್ರೆ ಹೊಡ್ತಾ ಭಯ. ಹೇಳಿದ್ ಕೇಳಲೇಬೇಕು. ಮತ್ತೆ ಈಗ ನಿಮ್ ಮದ್ವೆ ಆಯ್ತು, ಮದ್ವೆ ಆಗಿ ಆ ಒಂದು 12 ವರ್ಷ ಇದ್ದಾಗ ನಿಮ್ ಗಂಡ ಅವ್ರಿಗೆ ಎಷ್ಟು ವರ್ಷ? ಅಂದ್ರೆ 25 30 ಆಗಿತ್ತು ಅನ್ಕೊಂಡು. 25 ಆ ಕಡೆ 30 ವಯಸ್ಸಾಗಿತ್ತು. ವಯಸ್ಸಾಯ್ತು ಅವ್ರಿಗೆ. ಆದ್ರೆ ನಿಮ್ಮ ಅಮ್ಮವರ ತಮ್ಮನೇ ತಾನೇ ಅವರು? ತಮ್ಮ. ಅಂದ್ರೆ ನಿಮಗೆ ಮದ್ವೆ ಆಗಿದ್ರಲ್ಲ, ಮೆಚುರಿಟಿ ಇತ್ತ ಮದ್ವೆ? ಆಡ ಮಗಳು ಏನೂ ಗೊತ್ತದ. ಹೊಲ ಕಚ್ಚಕ್ಕೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮುದ್ಕಿ ತಕ ನಮ್ಮ ಅಜ್ಜಿ ತಕ ಹೊಲ ಹಿಂಗ್ ಕಚ್ಚು ಅಂತ ಹೊಲ ಹೇಳೋಳು. ಒಂದ ರಾಗಿ ಮಾಡಕ್ ಗೊತ್ತಿರಲಿಲ್ಲ. ಅಂದ್ರೆ ಅಜ್ಜಿ ಅಂದ್ರೆ ತಾಯಿ ಅಮ್ಮ. ನಿಮ್ ತಾಯಿ ಅಮ್ಮನೇ ನಿಮಗ್ ಅತ್ತೆ? ಅತ್ತೆ ಅಮ್ಮ. ಅಜ್ಜಿ ಒಳ್ಳೆಯ ಅತ್ತೆ ಒಳ್ಳೆಯ. ನೋಡಿ, ಅಂದ್ರೆ ಕಷ್ಟಪಟ್ಟ ಆಗಿಂದ್ರಲ್ಲಿ ಅಂದ್ರೆ ಒಂದು ಹಿಂಸೆ ಕೊಟ್ರ? ಅಯ್ಯೋ ಹಿಂಸ್ಬಿಟ್ಟು ಅಲ್ಲಿಂದ ಹೊತ್ಕೊ ಬಂದು ತಿನ್ಬೇಕು. ಆ ಬೆಳ ಕಳಿಗೆ ಇವಳು ಒಂದ ಹೊಸಳ್ಳಿ ಕೊಟ್ಟೈತಲ್ಲ ಮಗಳವ, ಎಲ್ಲಿಗೆ ಅನ್ನ ಬಸಕ್ಕೆ ಎಲ್ಲಿಗೆ ತಂದಿರ್ತದ. ಅವಕ್ಕೆಲ್ಲ ಸಾರ್ಸಕ ಊರ್ ಮಂದೆಲ್ಲ ಗಂಡೆ ಎತ್ಕೆ ಬಂದ್ಕೊಡ್ಬೇಕು. ಉಣ್ಣಕ್ ಹಳ್ಳ ಇಲ್ಲ. ನಾನು ಹಿಂಗನ್ನಿವೆ ನಮ್ಮ ಅಪ್ಪನ ಮದ್ಲಿ ಬೇಕಾದಂಗೆ ತಿಂದು ಬಂದೆ. ನಿನ್ ಮದ್ಲಿ ತಿನ್ನಕ ಇಲ್ಲ. ಯೋಸ್ ಮನೆಗೆ ಗಂಡ್ಲಿಕ್ಕೆ ಹೋಗೋಣ. ಎಲ್ಲಿಗೆ ಯಾಕೆ ಇವೆಲ್ಲ ಎಲ್ಲಿಗೆ ಯಶ್ ಹೋಗು. ನಿಮ್ಮ ಗಂಡನ ಮನೇಲಿ ಮದ್ವೆ ಆಗಿ ಬಂದ್ರಲ್ಲ, ಜಮೀನ್ ಇರ್ಲಿಲ್ವಾ? ನನ್ ಗಂಡ ಯಾಕನ ಅಂತೀಯವ ಯಾಕ ಇದಾಗ್ಲಿಂದ ಅಲ್ಲ, ಈಗ ಮಾತ್ರ ಅತ್ತೆ ಸೊಸೆ ಜಗಳ ಅಲ್ಲ. ನಮ್ಮ ಅಪ್ಪ ಬಂದು ಅಟ್ಟ ಮೇಲಿಂದ ಬೆಣ್ಣ ತಂದಾಕಳು. ನಮ್ಮ ಅಪ್ಪಂದು ದಿನ ಕೆಟ್ಗಿಂದವ. ಅಲ್ಲಿ ಹೋಗಿ ನಿಮ್ಮ ಅವ್ವ ನನ್ನ ಮಗಳಿಗೆ ಏನ್ ಕೊಡ್ತಾಳೆ, ಒಂದ್ ಖಾರ ಕೊಡಕ ತಿನ್ನಕ ಅಟ್ಟ ಮೇಲಿಂದ ಬೆಣ್ಣ ತಂದಾಕ್ತಾಳೆ. ಅಂದ್ರೆ ಬೆಣ್ಣೆ ಅಟ್ಟದ ಮೇಲೆ ಅವನ್ಸಿಡ ಪೆಟ್ಟಿಗೆ ಬೀಗ ಹಾಕೊಂಡಿರ್ತಾಳು. ಬೆಣ್ಣೆ ನೋಡಿ ಎಮ್ಮೆ ನಾನ್ಸಿ ಎಮ್ಮೆ ಸಡ್ಲಿ ಬಾಚ್ಬೇಕು, ಕಸ ಗುಡಿಸ್ಬೇಕು, ಎಮ್ಮೆಗಳು ತರ್ಬೇಕು. ನನಗೆ ತಿನ್ನಕ್ ಒಂದಿಟ್ಟಿಲ್ಲ. ನಿಮಗೆ ಎಲ್ಲ ಕೆಲಸ ಮಾಡ್ತಿದ್ರು ನೀವು, ನಿಮಗೆ ಬೆಣ್ಣಿಲ್ಲ? ಬೆಣ್ಣೆ ಉದ್ದ ಹಾಲ ಸಾಯಂಕಾಲ ಸತಿ ಎರಡಾಡು ಹಾಲು ಬಿಟ್ಕೊಂಡು ಉಣ್ಣಾರು. ಅವನ ಮಗಳು ನನ್ನ ಮಜ್ಜಿಗೆ ಬಿಟ್ಕೊಂಡು ಉಣ್ಬೇಕು. ಗಣ್ಣರು ಬುಡವ ಒಂದಿಟ್ಟ ಆದ ಬಿಟ್ಟವ ಅಂತಿರಲ್ಲ. ಎರಡಾಳಿಗೆ ಕಾಸ್ಕೊಂಡು ಇಟ್ಕೊಳ್ಳೋಳು. ಯಾರು ಕೇಳ ನಮ್ಮ ಮಜ್ಜಿಗೆ ಬಿಟ್ಕೊಂಡು. ನೋಡಿದ್ರಲ್ಲ ವೀಕ್ಷಕರೇ, ಅತ್ತೆ ಸೊಸೆ ಜಗಳ ಈಗ್ಲಿಂದಲೂ ಅಲ್ಲ. ಇವ್ರು ಮದ್ವೆ ಆಗಿ 62 ವರ್ಷ ಆಗಿದೆ. 62 ವರ್ಷ ಹಿಂದೆನೆ ಇದೆ. ಆಮೇಲೆ ಆ ಹೊಲ ಮೇಲೆ ಹಾಲು ಕಾಸಿದ್ರೆ ನಾನೇನಾರ ಕೆಲಸ ಮಾಡ್ತಾ ಇದ್ರೆ ಹಾಲು ಕಾಯಕ್ಕೆ ಇಟ್ಟು ಹೋಗಿ ಕಡಾಯಿದಲ್ಲಿ ನೀರ್ಗೆ ಮಾಡ್ಕೊಂಡು ಹಾಲು ಹೊಲ ಮೇಲೆ ಹಾಲ್ಗೆ ಗಟ್ಟಿ ಮೊಸರು ಇರುತ್ತೆ ಅಂತ. ಗಟ್ಟಿ ಮೊಸರು ಇರುತ್ತೆ ಅಂತ ನಾನು ಹಾಲು ಕಾಸಿದ ದಿನ ಎಬ್ಬು ಕೊಟ್ಟು ದಿನ ಗಟ್ಟಿಯಾಗಿರೋದ ನಾವು ಹೋಗಿ ಮಜ್ಜಿಗೆ ಊದು ಕಲ್ಸಿರ್ತದು. ಮತ್ತೆ ಆಗ 12 ವರ್ಷಕ್ಕೆ ಮದುವೆ ಆಯ್ತು, ಹಂಗೆಲ್ಲ ಆಯ್ತು. ಅದಾದ್ಮೇಲೆ ಆಗ ಹಾಸ್ಪಿಟಲ್ಸ್ಗಳು ಇದ್ವಾ? ಈಗ
ನಿಮ್ದು ಇದು ಹೆರಿಗೆ ಇಲ್ಲ ಆಗಿರ್ಬೋದು. ಇಲ್ಲ ಎಂತ ಹಾಸ್ಪಿಟ್ಲ್ ಇಲ್ಲ. ಈಗ ನಿಮ್ದು ಹೆರಿಗೆ ಆಗೋ ಟೈಮಲ್ಲಿ ಈಗ ಹಾಸ್ಪಿಟ್ಲ್ಗಳೆಲ್ಲ ಇಲ್ಲ ಅಂದ್ರೆ ಈಗ ಹೆರಿಗೆ ನೋವು ಬಂದ್ರೆ ಏನ್ ಮಾಡ್ಬೇಕಾಯ್ತಾಗ? ಮನೇಲೆ ಹೆರಿಗೆ ಮನದ ಸೂಲ್ಗಿತ್ತೀರ ಅವಳ ಇವಳ ಊರಲ್ಲಿ ಎರಡೆರಡು ಇದಾರಲ್ಲ ಅವ್ರ ಕರ್ಕೊಂಡ್ ಬಂದು ಹೆರಿಗೆ ಮಾಡ್ಸೋದು. ನಾರ್ಮಲ್ ಡೆಲಿವರಿ. ನಿಮಗೆ ಮಕ್ಳೆಷ್ಟು? ಈಗ 6 ಮಕ್ಳು. 6 ಮಕ್ಳು. ಈಗ ಈ ಪ್ರೆಸೆಂಟ್ ಉಳಿದಿರೋದು ಅಮ್ಮನ ಹೆರಿಗೆ ಆಗುವಾಗ ಎರಡ್ನಾಳು ಒಬ್ಬ ಕರ್ಕೊಂಡ್ ಬಂದ್ರು ಸೂಲ್ಗಿತ್ತಿಯ. ಅವ್ರನ್ನ ನಿಮಗೆ ಈಗ ಪ್ರೆಸೆಂಟ್ ಮಕ್ಳು ಎಷ್ಟು ಜನ? 6 ಜನ ಮಕ್ಳು. ಈಗ 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 ಎಷ್ಟು ಜನ? ಈಗ 3 ಜನ. ಈ 3 ಜನ ಮಕ್ಳು ಸತ್ತೋದ್ರ? ಸತ್ತೋದು. ಸ್ಟಾರ್ಟಿಂಗ್ 3 ಜನನೇ ಮಕ್ಳು ಸತ್ತೋದ್ರ? 4 ಜನ 3 ಗಂಡು 3 ಸತ್ತವು. 3 ಗಂಡು ಸತ್ತವು. 3 ಗಂಡು ಸ್ಟಾರ್ಟಿಂಗ್ ಸತ್ತೋದು. ಗೊತ್ತಾಯ್ತು. ನಿಂದೊಂದು ಮದ್ದದೊಂದು ಈಗ ಕೊನೆಗೆ ಒಂದು 3 ಗಂಡು ಮಕ್ಳು. ಅದಕ್ಕೆ ಆಪರೇಷನ್ ಆಗೋದು. ಅಂದ್ರೆ ಈಗ ಮಕ್ಳು ಸಾಯ್ತಿದಾವಲ್ಲ ಹೆರಿಗೆ ಆಗ್ದಲೆ, ಅಂದ್ರೆ ಪ್ರೆಸೆಂಟ್ ಆಗಿ ಸಾಯ್ತಿರೋದು ಹೆರಿಗೆ ಆಗಿ ಮಕ್ಳು ಸಾಯೋದು ಕಮ್ಮಿ ಈಗ. ಬಟ್ ಹಿಂದೆ ಇರ್ತಾರಲ್ಲ, ಹಿಂದೆ ಅಂದ್ರೆ 90s ಅನ್ನೋಕ್ಕಿಂತ ಇನ್ನು ಹಿಂದೆನೆ, ಆಕ್ಚುಲಿ ಇನ್ನು ಹಿಂದೆನೆ. ಆಗ ಹೆವಿ ಮಕ್ಳುಗಳು ಸಾಯೋರು. ಅಂದ್ರೆ ಪ್ರಾಪರ್ ಫೆಸಿಲಿಟಿ ಇರ್ಲಿಲ್ಲ ಹಾಸ್ಪಿಟಲ್ ಅಂತ. ಕೊನೆ ಸಾಯುವಾಗ ಒಂದ್ ಮಗು ಹೊಟ್ಟೆ ಒಳಗೆ ನೊಂದು ಗಂಡು ಪಾಪು 8 ದಿವಸ ಇತ್ತು ಹೊಟ್ಟೆ ಒಳಗೆ. ಮಗು ಆಡಾಗ್ ನಿಂತು ಯಾವಾಗ ಆಡಾಗ್ ನಿಂತ್ಕೋತ ಪುಟ್ಟಮ್ಮ ಶಾಖ ಹೋಗಿ ಅದ್ನಿಂತದೆ ಅಲ್ಲಿ ತಾತನ್ ಕರ್ಕೊಂಡು ದುಡ್ಡು ಹೋದೆ. ಈಗ ಆಗ ಹಾಸ್ಪಿಟ್ಲು ಈಗ ನೀವು ಒಂದ್ ಹೇಳ್ತಿದ್ರಿ ನಿಮ್ದು ಹೆರಿಗೆ ನೋವು ಬರೋದಕ್ಕೂ ಎಮ್ಮೆ ಕಾಯ್ತಿದ್ರಿ ಅಂತ ಒಂದ್ಸತಿ. ಅಲ್ಲ ಆಗೆಲ್ಲ ಹೆಂಗಿರಿ? ಅಮ್ಮನ್ನ ಎಮ್ಮ ಕಾಗ್ ಬಂದು ಅಡಿಗೆ ಮಾಡಿಕ್ಕಿ ಅವ್ಗ ಮಗ ಎಲ್ಲ ಸ್ನಾನ ಮಾಡಿಸಿ ಮನೆ ಕೆಳ ನಾನು ಹೆರಿಗೆ ನೋವು ಕಳ್ಸ್ಕೊಂಡು. ಅಂದ್ರೆ ನಿಮಗೂ 9 ತಿಂಗಳು ಆದ್ರೂ ಆ ಕೆಲಸ ಎಲ್ಲ ಮಾಡ್ತಿದ್ರಿ? ಅಮ್ಮ ಕಾಯಕ್ ಹೋಗಿ ಕಸ ಬಚಾಕಿ ಅವ್ರಿಗೆಲ್ಲ ಅಡಿಗೆ ಮಾಡಿಕ್ಕಿ. ನೋಡಿ ವೀಕ್ಷಕರೇ, ಈಗಿನ ಕಾಲದಲ್ಲಿ ಇನ್ನು ಪ್ರೆಗ್ನೆನ್ಸಿ ಅಂತ ಇನ್ನು ಬಂದೇ ಇರಲ್ಲ, ಆಗ್ಲೇ ನಿಧಾನಕ್ಕೆ ಬಂದಿರೋದೇ ಅಂದ್ರೆ 3 ತಿಂಗಳು ಆಗಿರುತ್ತೆ ಗೊತ್ತಾಗಿರ್ತ. ಆಗ್ಲೇ ನಿಧಾನಕ್ಕೆ ನಡಿ, ಹಂಗೆ ನಡಿ. ಇವ್ರಿಗೆ 9 ತಿಂಗಳಾಗಿ ಅಲ್ಲೇ ಡೇಟ್ ಬಂದ್ರು ಎಮ್ಮೆ ಕಾರ್ಡ್ ಬಂದು ಅವ್ರ ದಿನನಿತ್ಯದ ಕೆಲಸ ಎಲ್ಲ ಮಾಡಿ. ಡೇಟ್ ಬರೋದೋಗ್ಲಿ, ಡೇಟ್ ಯಾವಾಗ ಬರುತ್ತೆ ಅಂತಲೂ ಗೊತ್ತಿಲ್ಲ ಬಿಡಿ ಅವ್ರಿಗೆ. ಈಗ ನಿಮ್ಮ ಬಾಲ್ಯ ಜೀವನ ಆಯ್ತು, ಮದುವೆ ಆಗಿದ ಬಳಿಕ ಆಯ್ತು. ಮದುವೆ ಆಗ ಬಳಿಕ ಈಗ ಮಕ್ಳನ್ನ ಯಾವ ರೀತಿ ಸಾಕಿದ್ರಿ? ಏನ್ ಕಷ್ಟಗಳಿದ್ದು? ಕಷ್ಟಪಟ್ಟು ಸಾಯ್ತೆ ಕಣಪ್ಪ ಮಕ್ಳ. ನಮ್ಮ ಅಪ್ಪನ ಮೇಲೆ ಸಾಯ್ ಕೊಟ್ರು ಕಣಪ್ಪ ಎಲ್ಲ. ಈಗ ನಮ್ನ ನೀವ್ ಹೆಂಗ್ ಸಾಕಿದ್ರೆ ಹಂಗೆ ಅವ್ರನ್ನ ಸಾಯ್ಕೊಟ್ರು. ಅಮ್ಮನ್ನು ಅಲ್ಲೇ ಸಾಕಿದ್ರು, ಮಾಮನ್ನು ಅಲ್ಲೇ ಸಾಕಿದ್ರು. ದೊಡ್ಡಮ್ಮ ಒಬ್ಳು ಅಮ್ಮ ಅಜ್ಜಿ ಬಿಟ್ಟು. ಈಗ ಈ ಮಕ್ಳು ಸಾಕಿದ್ರಿ ಅಲ್ಲ, ಈಗ ಪ್ರೆಸೆಂಟ್ ಅಂದ್ರೆ ಈಗ ಮಕ್ಳು ಸಾಕೆಲ್ಲ ಆಯ್ತು. ಈಗ ಮಕ್ಳು ನೋಡ್ಕೊತಿದಾರ? ಎಲ್ಲಿ ನೋಡ್ಕೊತಾವ್ರಪ್ಪ? ನಾವ್ ನೋಡ್ಕೊತಿಲ್ವಾ? ಮಗ ಎಲ್ಲಿ ನೋಡ್ಕೊತಾವ್ನ? ಮಗ ನೋಡ್ಕೊತ. ನೀನ್ ಸಾಕಿಲ್ಲ, ನಮ್ ತಾತ ಸಾಕಿದ್ದ ಅಂತ ಅಪ್ಪನ ಹೊಲಿಯಕ್ ಹೋದ. ಯಾರ ಅಪ್ಪನ? ನೀನೇನ್ ಸಾಕಿಲ್ಲ ಈಗ ನೀನೇನ್ ಸಾಕಿಲ್ಲ, ನಮ್ಮ ಅಜ್ಜಿ ಮದ್ ಬೆಳೆದ್ ಬಂದೇವ್ ಅನ್ನಂಗೆ. ಹಂಗೆ ನಾವು ನಮ್ಮ ಅಪ್ಪಾಜಿ ಹಂಗ ಅಂದಂಗೆ. ಈಗ ಯಾಕೆ ಈ ಮಕ್ಳನ್ನ ನೋಡ್ಕೊತ ಇಲ್ಲ? ಅಲ್ಲಿ ಕೆಲ್ಸ ಮಾಡಕ ಪುರ್ಸತ್ತ ಇಲ್ವಲ್ಲ. ಏನ್ ಮಾಡ್ತೀಯ? ಮಕ್ಳನ್ನ ಸಾಕನ ಮಗ ಎತ್ಕೊಂಡ್ರೆ ಚಳಿ ಮಾಡಲು ಅಜ್ಜಿ. ಅಲ್ಲ ಮಕ್ಳು ಪ್ರೆಸೆಂಟ್ ಮಕ್ಳು ವಯಸ್ಸಾಗ ಅಪ್ಪ ಅಮ್ಮನ ನೋಡ್ಕೊತಿಲ್ಲ. ಯಾಕೆ ನೋಡ್ಕೊತಿಲ್ಲ? ಏನ್ ರೀಸನ್, ಏನು ಕಾರಣ ಏನು ಅಂತ? ಅವ್ನ ಹೆಂಡತಿ ಮದ್ವೆಗ್ ಬಂದಾಗ ಇವೆಲ್ಲನ ಕರ್ಕೊಂಡು ಗಂಡಿಗೆ ಏನೇನೋ ಹೇಳ್ಕೊಂಡು ಕರ್ಕೊಂಡು ಅವ್ರು ಬೇರೆ ಹೋಗ್ಬೇಕು. ನಮ್ ಸಾಕೋದ್ ಏನ್ ಮಗ ಅವ್ರು? ನಮ್ ಎಲ್ಲಿ ಪ್ರಪಂಚದ ಮೇಲೆ ಅತ್ತೆ ಮಾವನ್ ಯಾರು ಸಾಕ್ಯಾರ ನೋಡಿ? ಇಲ್ಲ, ಒಬ್ರೊಬ್ರು ಸಾಕಿರೋ ಇಲ್ವಾ? ಒಬ್ರೊಬ್ರು ಸಾಕಿರ್ತಾರಲ್ಲ. ನಮ್ಮ ಅಪ್ಪ ನಮ್ಮ ಅಜ್ಜಿ ತಾತನ್ನ ದೇವ್ರ ಕಳಿಸ್ತಾನೆ. ಅಯ್ಯೋ ಅವ್ರು ಬೋದ್ರು ಸಹ ನಮ್ಮ ಅಪ್ಪ ಮಾತಾಡಂಗಿಲ್ಲ. ಹಂಗೆ ಅಂದ್ರೆ ಹಿಂಗಿತ್ತು ಆ ಕಾಲ. ಅಂದ್ರೆ ಈಗಿನ ಕಾಲದಲ್ಲಿ ಸಾಕ್ತಿಲ್ವಲ್ಲ ಅಪ್ಪ ಅಮ್ಮನ್ನ. ನಮ್ಮ ಅವ್ಗೆ ಒಂದಿಷ್ಟ ಎಲಾಡ್ತಿಲ್ಲ. ಸಂಜೆ ಬಂದ ಮಾಡಿ ಬಂದ್ರು ನಮ್ಮ ಅವ್ಗ ಗೊತ್ತಿಲ್ಲ, ಎಲಾಡ್ತಿಲ್ಲ. ನಮ್ಮ ಅಮ್ಮ ಗೊಳ ಮೇಕ 2 ಎಲೆ 2 ಚೀಲ ಅಕ್ಕಿ ಇರ್ತಾಳು.
ಅಲ್ಲಿ ದುಡ್ಡಲ್ಲಿ ಹ್ಮ್ ಅವು ಹಾಕಿರ್ಬೇಕು ನಮ್ಮವ್ವ. ನಿಮ್ಮ ಅಜ್ಜಿ ಅವ್ರ ಅವ್ವ ನಿಮ್ಮ ಅವ್ವ ಅಂದ್ರೆ ಅಮ್ಮ. ಓಕೆ. ಇವತ್ತಿನ ಕಾಲದಲ್ಲಿ ನಮ್ ಜನ ಅಂದ್ರೆ ಯಾರು ವಯಸ್ಸಾಗಿರೋರು ಪೇರೆಂಟ್ಸ್ ಇರ್ತಾರೆ, ಪೋಷಕರು, ಅವ್ರನ್ನ ಸಾಕ್ತಿರಕ್ಕಲ್ಲ, ಅಂತವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರ ಸಾಕಿ ಅಂತ? ಏನ್ ಇವತ್ತು ಅನಾಥಾಶ್ರಮ ಕಳಿಸ್ಬೇಕು ಅಂತಾರೆ ಮಗ. ಸಾಕಕ್ ಹೋಗ್ಲೇನು ಉದ್ದ ಅವ್ರು ಏನು ಹೆಂಗ್ ಜೀವ ಬಿಡ್ತಾರೆ ಗೊತ್ತಿಲ್ಲ ಇವತ್ತಿನ ಕಾಲದಲ್ಲಿ. ಅಂತಾರೆ ಸಾಕಿ ಜೀವ ಬಿಡಿಸ್ತಾರೆ. ಇನ್ ಬಾಕಿ ಇರ್ದವ ಭಾರಿ ಹಿಂಸೆದಾಗ ಹೋಗ್ತಾರೆ. ಭಾರಿ ಹಿಂಸೆ ಮೇಲೆ ಹಿಂಸೆನ ಈ ಕೆಲಸ ನೀವು ಈಗ್ಲೂ ಕೆಲಸ ಮಾಡ್ತೀರಾ? ಈಗೇನ್ ಕೆಲಸ ಮಾಡ್ತೀರಾ? ಈಗಲೂ ನಮ್ ಕೈಲಾದಷ್ಟು ಕೆಲಸ ಮಾಡ್ತಾ ಇದೀವಿ. ಏನ್ ಕುತ್ಕೊಂಡು ಉಣ್ತಾ ಇಲ್ಲ. ಇನ್ನೂ ಒಂದೊಂದ್ ಸ್ವಲ್ಪ ಶಕ್ತಿ ಐತೆ. ಇನ್ನೂ ಒಂದೆರಡು ಕಾಲ ನಾವು ಅಯ್ಯೋ ಅಂತಾರ ಕಿವಿಲ್ ಕೇಳಲ್ಲ. ನಮ್ಮ ತಂದೆ ತಾಯಿವೆ ಒಬ್ರಿಗೆ ಒಂದು ತುತ್ತ ಊಟಕ್ಕಾರ ಈ ಅಮ್ಮ ಭೈರಪ್ಪದಮ್ಮ ಯಾರ್ಯಾರ ಕೊಡ್ಬೇಕು, ತಿನ್ನೋದು ಉಣ್ಣೋದ ಯಾರ್ಯಾರ ಇಕ್ಬೇಕು ಆ ಥರ ಮನೇಲಿ ಅಷ್ಟೊಂದು ದಾನ ಧರ್ಮದಲ್ಲಿ ಇದ್ವು ಅವಳು. ನಿಮಗ್ ಕೊಡ್ತಿರ್ಲಿಲ್ಲ ಮನೆಯವರಿಗೆ? ಅಲ್ಲಿದ್ದೆಲ್ಲ ಕೊಡ್ತಾಳ. ಈಗ ಬೇಸಿದ್ನ ಒಂದಿಟ್ಟು ಇಕ್ಬೇಕು ಇನ್ನೊಬ್ರಿಗೆ. ಅಮ್ಮಂದ ಆ ಬುದ್ಧಿ ನಿನಗ್ ಕೊಡ್ತಿರ್ಲಿಲ್ಲ? ಈ ಯಾರ ಬಂದು ಬಿಳಿಯ ಮೇಲ್ಗೆ ಹೋಗ್ಯಾಳೆ, ಕೊಣಲ್ಲಿ ರೊಟ್ಟಿ ಹಾಕ್ತಾ ಇದ್ದೀನಲ್ಲ, ಅದು ನಮ್ಮ ಅಪ್ಪನ ಮನೆ ರಾಗಿ ಹಸಿಟ್ಟು. ಎಲ್ಲರಿಗೂ ಒಂದೊಂದು ಹಾಕು ಅಂದವಳು. ಮಗ ನಮ್ಮ ಅಪ್ಪನ ಮೇಲೆ ಹಂಗೆ ತಿಂದು ಬಂದಿದ್ನಲ್ಲ, ಎಲ್ಲರಿಗೂ ಇಟ್ಟು ರೊಟ್ಟಿ ಯಾವಾಗ ಮನೆಯೊಳಗೆ ಲೆಕ್ಕ ಹಾಕಿದ್ಲು ಹೋಗ ಒಳಗಳು ಕೈಯ ಅಲ್ಲಿ ಕೂತ್ಕೊಂಡು ಅಲ್ಲಂತ ಕೂತ್ಕೊಂಡು ಎರಡೆರಡು ತಿಂದ ಅವರು ಕೊಣ ಬಾಟ್ಲಿ ಬಂದು ಬಿಡಿಯಮ್ಮ ಹಿಂಗಂತ ಹಾಕೊಂಡ ಕೈಯ ರೊಟ್ಟಿ ಹಾಕ್ತಾಗ ಹೋಗವ ಒಂದೊಂದು ಹಾಕೊಂಡ್ರೆ ಎರಡೆರಡು ತಿಂತ ಹಾಕೊಂಡವ. ಓಕೆ ನೋಡಿ, ಆ ತರ ಕಷ್ಟ, ಆ ತರ ಮೈಂಡ್ ಸೆಟ್ ಕಷ್ಟಪಟ್ಟಿದ್ದೀವಿ ಮಗ ಆಗಿನ ಕಾಲದಲ್ಲಿ. ಓಕೆನಾ? ಈಗ ಒಂದ್ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮಲ್ಲಿ ಅಷ್ಟೊಂದು ಎಮ್ಮ ಕಟ್ಟಿದಾಗ ಯಾಕೆ ಪ್ರಯೋಜನದ ಎಮ್ಮೆ ಯಾಕೆ ಎಮ್ಮ ಕೈ ಕೇಳ್ತೀಯ, ಉಲ್ತರ ಕೇಳ್ತೀಯ ಅಂದ್ರೆ ಅವತ್ತಿ 12,000 ರೂಪಾಯಿ ಕೊಟ್ಟು ಒಂದ್ ಜೊತೆ ಹೊಸ್ಕೊಳ್ ತಂದು ಕೊಡ್ತು. ಒಲೆಲ್ಲ ಆಳ್ ಬಿದ್ದದ್ದು, ತಾಟವ ಗದ್ದೆ ಎಲ್ಲ ಆಳ್ ಬಿದ್ದದ್ದು. ಇದು ತಂದು ಕೊಡ್ಬೇಕು ನಂಗೆ ವಾಚ ಅಂತವ, ನನ್ ಮದುವೆ ಹಾಕಲ್ಲ ಅಂದ ಗಂಡಾಗಿ ಬಂದು. ಅಪ್ಪ ವರದಕ್ಷಿಣೆ ಇದ್ದಂಗೆ. ವರದಕ್ಷಿಣೆ ವಾಚು ಆಗಿನ ಕಾಲದಲ್ಲಿ ವರದಕ್ಷಿಣೆ ಆಗ್ಲೂ ಬಿಡ್ತಿರ್ಲಿಲ್ಲ. ತಂದು ಕೊಡ್ತೀನಿ, ಬೇಡ ಏನು ಬೇಡ, ವಾಚ್ ಬೇಡ ಏನು ಬೇಡ, ತಂದು ಕೊಡ್ತೀನಿ ಅನ್ನೋದಕ್ಕೆ ಇಲ್ಲ ನನ್ ಮದುವೆ ಹಾಕಲ್ಲ ಅಂತ ಕೂತ್ಕೊಂಡ ಗಂಡಾಗಿ. ಅಲ್ಲೇ ಚಾಪ್ರ ಗಂಡಿಗೆ ಹೆಣ್ಗೆ ಅಲ್ವ ನನ್ನ ಮದ್ಲಿ ಮದುವೆ ಹಾಕಲ್ಲ. ಈಗ ಗಂಟಲು ಹೋಗ್ತೀನಿ ವಾಚ ತಂದು ಕೊಡ್ತೀನಿ ಕೆಂಗಣ್ಣ ಮುಂದಾಗಾರ ಐತೆ. ಇನ್ನೂ ಇನ್ನೊಬ್ಳ ಕಿರೆ ಹೇಳ್ತೀವಿ ಅಕ್ಕ ತಂಗಿಯರ್ ತಂದತ್ತು ದುಡ್ಡಲ್ಲಿ ದುಡ್ಡು ಸ್ವಾಮಿ ಅನ್ನಕಲ್ವಾ ಅಲ್ಲೇ ಅವನು ಅವಳು ಅವ್ರ ಅಪ್ಪನ ಮನೆಗೆ ನಿಂತ್ಕೊಂಡು. ಅಲ್ಲ ಅವ್ರಿಬ್ರು ಸ್ವಂತ ಅಕ್ಕ ತಂಗಿರ? ಅಕ್ಕ ತಂಗಿರಿ ಗಂಡು ಮಕ್ಳಿಲ್ಲ ಅಂತವ. ಅವಳು ಕಿರಿಯಲ್ ಕೊಟ್ಟು ಕಿರಿಯಲ್ನೂ ಜವಳಿಗೊಬ್ಳು ಕೊಡ್ತು, ಇಲ್ಲಿಗೆ ಎರಡ ಕೊಡ್ತು ಕೆಂಗಣ್ಣಿಗೆ. ಬಿಡಿ ಕೆಂಗಣ್ಣನ್ ಬಿಟ್ಟು ಅಜ್ಜಿಯ ಅನುಭವಗಳಿಂದ ನಿಮ್ಗೆ ಸ್ವಲ್ಪ ಒಂದು ಎಕ್ಸ್ಪೀರಿಯನ್ಸ್ ಅಂಡ್ ಆಲ್ಸೋ ಒಂದು ಲರ್ನಿಂಗ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಅಂಡ್ ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಹೇಳಮ್ಮ. ಥ್ಯಾಂಕ್ ಯು ಕಣ.